ನಮಸ್ಕಾರ ಬೆಂಗಳೂರು. ಸ್ವಾಗತ ಅನ್ಫೋಲ್ಡ್ ಎಐಗೆ. ಇವತ್ತು ನಾವು ಮಾತಾಡ್ತಿರೋ ವಿಷಯ ಕೇಳಿದ್ರೆ ನಿಮ್ಗೆ ಏನ್ ಗುರು ಇದು ಸಿನಿಮಾ ತರ ಇದೆ ಅನ್ಸೊತ್ತೆ. ಆದ್ರೆ ಇದು ಸಿನಿಮಾ ಅಲ್ಲ, 100ಕ್ಕೆ 100 ಸತ್ಯ. ನಾವು ಮನುಷ್ಯರು ಯಾವಾಗ್ಲೂ ಪ್ರಕೃತಿ ಕೊಟ್ಟಿರೋ 5 ಇಂದ್ರಿಯಗಳಿಗೆ ಲಿಮಿಟ್ ಆಗಿದ್ವಿ. ಆದ್ರೆ ಬಯೋಹ್ಯಾಕಿಂಗ್ ಅನ್ನೋ ಹೊಸ ಅಲೆ ಇದನ್ನೇ ಚಾಲೆಂಜ್ ಮಾಡ್ತಿದೆ. ಅದರಲ್ಲೂ ಮುಖ್ಯವಾಗಿ ಗ್ರೈಂಡರ್ಸ್ ಅನ್ನೋ ಕಮ್ಯುನಿಟಿ ಬಗ್ಗೆ ನೀವು ಕೇಳಿದೀರಾ? ಇವರು ತಮ್ಮ ಬಾಡಿನ ತಾವೇ ಹ್ಯಾಕ್ ಮಾಡಿ ಮಷೀನ್ ಜೊತೆ ಮಿಕ್ಸ್ ಮಾಡ್ತಾರೆ. ಇದನ್ನ ಸೆನ್ಸರಿ ಆಗ್ಯುಮೆಂಟೇಷನ್ ಅಂತ ಕರೀತಾರೆ. ಈ ಕತೆ ಶುರುವಾಗೋದು ರಿಚ್ ಲೀ ಅನ್ನೋ ವ್ಯಕ್ತಿಯಿಂದ. ಇವರು ಏನ್ ಮಾಡಿದ್ರು ಅಂದ್ರೆ ತಮ್ಮ ಕಿವಿಯ ಹತ್ತಿರ ಸಣ್ಣ ಮ್ಯಾಗ್ನೆಟಿಕ್ ಇಂಪ್ಲಾಂಟ್ಸ್ ಮಾಡ್ಕೊಂಡ್ರು. ಇದರಿಂದ ಇವರು ಯಾವುದೇ ಫೋನ್ ಇಲ್ಲದೇನೆ ಮ್ಯೂಸಿಕ್ ಕೇಳಬಹುದು. ಅಷ್ಟೇ ಅಲ್ಲ, ಸುತ್ತಮುತ್ತ ಇರೋ ಮ್ಯಾಗ್ನೆಟಿಕ್ ಫೀಲ್ಡ್ಸ್ನ ವೈಬ್ರೇಷನ್ ಮೂಲಕ ಗುರುತಿಸಬಹುದು. ಯೋಚನೆ ಮಾಡಿ, ವಯರ್ ಒಳಗೆ ಕರೆಂಟ್ ಹೋಗ್ತಿದ್ಯಾ ಅಂತ ಅವರು ದೂರದಿಂದಲೇ ಹೇಳ್ಬಲ್ಲರು. ಇನ್ನು ಕೆಲವರು ಬೆರಳುಗಳ ತುದಿಯಲ್ಲಿ ಸಣ್ಣ ಸಣ್ಣ ನಿಯೋಡೈಮಿಯಂ ಮ್ಯಾಗ್ನೆಟ್ಸ್ ಇಟ್ಕೊಂಡಿದ್ದಾರೆ. ಇದು ಅವರಿಗೆ 6ನೇ ಇಂದ್ರಿಯ ಅಥವಾ 6th ಸೆನ್ಸ್ ಕೊಡುತ್ತೆ. ಫ್ರಿಡ್ಜ್ ಅಥವಾ ಲ್ಯಾಪ್ಟಾಪ್ ಹತ್ತಿರ ಕೈ ತಗೊಂಡು ಹೋದ್ರೆ ಅವರಿಗೆ ಆ ಮ್ಯಾಗ್ನೆಟಿಕ್ ವೇವ್ಸ್ನ ಫೀಲ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ಇದು ಬರೀ ಮ್ಯಾಗ್ನೆಟ್ ಅಷ್ಟೇ ಅಲ್ಲ ಗುರು. ಕೈಯಲ್ಲಿ ಚಿಪ್ ಹಾಕಿಸ್ಕೊಂಡು ಕಾರ್ ಲಾಕ್ ಓಪನ್ ಮಾಡೋದು, ಆಫೀಸ್ ಐಡಿ ಸ್ಕ್ಯಾನ್ ಮಾಡೋದು ಎಲ್ಲ ಇವತ್ತು ಪಾಸಿಬಲ್ ಆಗಿದೆ. ಈ ಬಯೋಹ್ಯಾಕಿಂಗ್ ಅನ್ನೋದು ಒಂದು ದೊಡ್ಡ ರೆವಲ್ಯೂಷನ್. ಕಂಪ್ಯೂಟರ್ಗೆ ಹ್ಯಾಕ್ ಮಾಡೋದು ನಮಗೆ ಗೊತ್ತು. ಆದ್ರೆ ನಮ್ಮ DNA ಅಥವಾ ನಮ್ಮ ಬಾಡಿನ ಹ್ಯಾಕ್ ಮಾಡಿ ನಮಗೆ ಎಕ್ಸ್ಟ್ರಾ ಸೆನ್ಸ್ ತರೋದು ಫ್ಯೂಚರ್ನಲ್ಲಿ ದೊಡ್ಡ ಚೇಂಜ್ ತರುತ್ತೆ. ಆದ್ರೆ ಇದರಲ್ಲಿ ರಿಸ್ಕ್ ಕೂಡ ತುಂಬಾ ಇದೆ. ಇನ್ಫೆಕ್ಷನ್ ಆಗೋ ಚಾನ್ಸ್ ಇರುತ್ತೆ. ಬಾಡಿ ಈ ಇಂಪ್ಲಾಂಟ್ಸ್ನ ರಿಜೆಕ್ಟ್ ಮಾಡಬಹುದು. ಇವತ್ತು ಸಣ್ಣ ಮ್ಯಾಗ್ನೆಟ್ ಇರಬಹುದು, ನಾಳೆ ನಮ್ಮ ಮೆದುಳಿಗೆ ಒಂದು ಚಿಪ್ ಅಳವಡಿಸಿ ಇಡೀ ಇಂಟರ್ನೆಟ್ನ ನಮ್ಮ ತಲೆಯೊಳಗೆ ಇಟ್ಕೋಬಹುದು. ಎಲಾನ್ ಮಸ್ಕ್ ಅವರ ನ್ಯೂರಲಿಂಕ್ ಕೂಡ ಇದೇ ದಾರಿಯಲ್ಲಿ ನಡೀತಿದೆ. ಈ ಸೈಬಾರ್ಗ್ ಲೈಫ್ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಇದು ವರವೋ ಅಥವಾ ಶಾಪವೋ? ನಮ್ಗಿರೋ 5 ಇಂದ್ರಿಯಗಳೇ ಸಾಕಾ ಅಥವಾ ನಮಗೆ ಈ ಥರ ಎಕ್ಸ್ಟ್ರಾ ಪವರ್ಸ್ ಬೇಕಾ? ಕಮೆಂಟ್ಸ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಅನ್ಫೋಲ್ಡ್ ಎಐ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.